ನಾನಿವತ್ತು ನೂಡಲ್ಸ್ ಮಾಡ್ತಾಯಿದ್ದೀನಿ. ಅಕ್ಕ ನೂಡಲ್ಸ್ ಇದು. ಮೊದಲಿಗೆ ಬಾಣಲಿ ಇಟ್ಟಿದ್ದೀನಿ. ನೋಡಿ, ಈ ಲೋಟದಲ್ಲಿ 8 ಲೋಟ ನೀರು ಹುಯ್ತೀನಿ ನಾನು ನೂಡಲ್ಸ್ಗೆ. ನೋಡಿ, 8 ಲೋಟ ನೀರು ಏನಾಯ್ತು ನೋಡಿ, 8 ಲೋಟ ನೀರು ಇಟ್ಟಿದ್ದೀನಿ. ಉರಿ ಜಾಸ್ತಿ ಇಟ್ಟಿದ್ದೀನಿ. ಸೊ ನೀರು ಕುದಿಬೇಕು. ಕುದಿದ ಮೇಲೆ ನೂಡಲ್ಸ್ ಹಾಕೋಣ. ಇದೇ ಲೋಟದಿಂದ 8 ಲೋಟ ನೀರು ಹಾಕಿ ಅಳತೆ ಕರೆಕ್ಟಾಗಿ ಇರಬೇಕು ನೂಡಲ್ಸಿಗೆ. ನೂಡಲ್ಸ್ ಹಾಕಿದ್ದೀನಿ. ಒಂದೆರಡು ನಿಮಿಷ ಹಾಗೆ ಉರಿಯಲ್ಲಿ ಬಿಡಬೇಕು. 2 ನಿಮಿಷ ಸಾಕು. ನೂಡಲ್ಸು ಆಫ್ ಮಾಡೋಣ ಸ್ಟವ್. ಇವಾಗ ನೂಡಲ್ಸ್ ಬೇರೆ, ನೀರು ಬೇರೆ ಸೋದಿಸ್ಕೊಳ್ಳೋಣ. ನೋಡಿ, ಸೋದಿಸಿದ್ದೀನಿ. ಇವಾಗ ನೂಡಲ್ಸ್ ಬೇರೆ ಒಂದು ಪಾತ್ರೆಗೆ ಹಾಕಿದ್ದೀನಿ. ನೀರೆಲ್ಲ ಸೋರ್ಕೊಳ್ಳುತ್ತೆ. ಸೋದಿಸ್ಕೊಂಡಾಯ್ತು. ಇವಾಗ ಒಂದು 1/4 ಲೋಟ ಅಷ್ಟು ತಣ್ಣೀರು ಹಾಕೋಣ. ನೂಡಲ್ಸು ಬಿಡಿ ಬಿಡಿ 1/4 ಲೋಟ ತಣ್ಣೀರು ಹಾಕೋಣ. ನೂಡಲ್ಸು ಬಿಡಿ ಬಿಡಿ ಆಗಬೇಕು. ನೂಡಲ್ಸ್ಗೆ ನೀರು ಹಾಕಿದ್ದೀನಿ ಸ್ವಲ್ಪ, ಒಂದು 1/4 ಲೋಟ ಅಷ್ಟು. ತಟ್ಟೆ ಮುಚ್ಚೋಣ, ಇಲ್ಲಾಂದರೆ ಅದು ಡ್ರೈ ಆಗಿಬಿಡುತ್ತೆ. ತಟ್ಟೆ ಮುಚ್ಚಿದ್ರೆ ಎಲ್ಲ ಹಾಗೇ ಇರುತ್ತೆ ಸಾಫ್ಟಾಗಿ. ಒಂದು ಕ್ಯಾಪ್ಸಿಕಮ್ಮು, ಇದನ್ನು ಉದ್ದುದ್ದ ಕಟ್ ಮಾಡೋಣ. ನೋಡಿ, ಉದ್ದುದ್ದ ಕುಯ್ದಾಯಿತು ಕ್ಯಾಪ್ಸಿಕಮ್ಮು. ಎಲೆಕೋಸು ತೊಗೊಂಡಿದ್ದೀನಿ. ಇದು ಅರ್ಧ ಎಲೆಕೋಸು ಸಾಕು. ಎಲೆಕೋಸು ಕಟ್ ಮಾಡಿದ್ದೀನಿ. ಒಂದು ಕ್ಯಾರೆಟ್ ಹಾಕೋಣ. ಉದ್ದುದ್ದ ಕಟ್ ಮಾಡಬೇಕು. ವಾಶ್ ಮಾಡೋಣ. ನೋಡಿ, ಕ್ಯಾರೆಟ್ನ ಉದ್ದುದ್ದ ಕುಯ್ಕೊಂಡಿದ್ದೀನಿ. ಈರುಳ್ಳಿ 2 ತೊಗೊಂಡಿದ್ದೀನಿ. 2 ಈರುಳ್ಳಿ ಉದ್ದುದ್ದ ಕುಯ್ದಾಯಿತು. ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆಗಬೇಕು. ಈಗ ಎಣ್ಣೆ ಹಾಕೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೂಡಲ್ಸ್ಗೆ, ರುಚಿ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಈರುಳ್ಳಿ, ಕಟ್ ಮಾಡಿದ ತರಕಾರಿ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ. ಇದನ್ನು ಜೋರಾಗಿಟ್ಟು ಉರಿಬೇಕು. ಚೆನ್ನಾಗಿ ಉರಿಬೇಕು. ಇದನ್ನು ಕಲರ್ ಚೇಂಜ್ ಆಗೋದಂತ ಉರಿಬೇಕು. ನೋಡಿ, ಚೆನ್ನಾಗಿ ಉರಿಬೇಕು. ಚೆನ್ನಾಗಿ 5 ನಿಮಿಷ ಚೆನ್ನಾಗಿ ಉರಿಬೇಕು. ತರಕಾರಿ ಎಲ್ಲ ಎಣ್ಣೆಯಲ್ಲೇ ಬೇಯಬೇಕದು. ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. 1/4 ಟೀ ಸ್ಪೂನಷ್ಟು ಪುಡಿ ಉಪ್ಪು ಹಾಕಿದ್ದೀನಿ. ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ. ತರಕಾರಿ ಚೆನ್ನಾಗಿ ಬೇಯ್ತಾ ಇದೆ, ಎಣ್ಣೆ ಬಿಟ್ಕೋತಾ ಇದೆ. ಇಲ್ಲಿ 2 ಸಾಸ್ ಬಳಸ್ತಾ ಇದ್ದೀನಿ. ಒಂದು ಡಾರ್ಕ್ ಸೋಯಾ ಸಾಸ್, ಒಂದು ಗ್ರೀನ್ ಚಿಲ್ಲಿ ಸಾಸ್. ಡಾರ್ಕ್ ಸೋಯಾ ಸಾಸ್ ನಾನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 2 ಟೇಬಲ್ ಸ್ಪೂನು ಚಿಲ್ಲಿ ಸಾಸ್ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಇದು. ಚೆನ್ನಾಗಿ ಸಾಸ್ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಈ ಮಸಾಲ ಹಾಕ್ತೀನಿ. ಸಾಸು, ಚಿಲ್ಲಿ ಸಾಸ್ ಎಲ್ಲ ಹಾಕಿದ್ಮೇಲೆ ಇವಾಗ ನೂಡಲ್ಸ್ ಹಾಕೋಣ. ನೂಡಲ್ಸ್ ಎಲ್ಲ ಸೋದಿಸಿ ನೀರು ಬೇರೆ ಮಾಡಿ ಇಟ್ಟಿದ್ದೀನಿ. ಬಿಡಿ ಬಿಡಿಯಾಗಿದೆ. ತಟ್ಟೆ ಮುಚ್ಚಿದ್ದೀನಿ. ಇನ್ನೂ ಡ್ರೈ ಆಗಿಲ್ಲ, ಹಾಗೆ ತೇವಾಂಶ ಇದೆ. ಇವಾಗ ಮ್ಯಾಗಿ ನೂಡಲ್ಸ್ ಹಾಕಿದ್ದೀನಿ. ಇವಾಗ ನಾನು ಅಕ್ಕ ನೂಡಲ್ಸ್ ಇದು. ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ತೀನಿ. ಈ ಮ್ಯಾಗಿ ಮಸಾಲ ಹಾಕಿದ್ದು 1 ಟೇಬಲ್ ಸ್ಪೂನ್ ನೀರು ಹಾಕಬೇಕು. ನೀರು ಹಾಕಿದ್ದೀನಿ. ಸೊ ಇವೆಲ್ಲ ಡ್ರೈ ಚೆನ್ನಾಗಿ ಮಸಾಲೆ ಹಿಡಿಯೋದಕ್ಕೆ ನೀರು ಹಾಕಿದ್ದೀನಿ. ಇದು ಮಸಾಲೆ ಗಟ್ಟಿ ಗಟ್ಟಿ ಇದೆ. ಅಂದರೆ ಬಿಂದಿ ಅಥವಾ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ ಮಸಾಲೆ, ಅದಕ್ಕೆ ಗಟ್ಟಿ ಆಗಿಬಿಟ್ಟಿದೆ. ಚೆನ್ನಾಗಿ ಕಲಿಸ್ಬೇಕು. ನೂಡಲ್ಸ್ ರೆಡಿ. ಎಷ್ಟು ಬಿಡಿ ಬಿಡಿಯಾಗಿದೆ.
ಲೋ ಫ್ಲೇಮ್ ಇಟ್ಕೊಂಡು ತಿರುಗಿಸಿ ಚೆನ್ನಾಗಿ ಬರುತ್ತೆ. ನೂಡಲ್ಸ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.